ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿರುವಂತ ಸುಮಲತಾ ಅಂಬರೀಶ್ ಅವರು ಈಗಷ್ಟೇ ಮತವನ್ನ ಚಲಾಯಿಸಿ ಬಂದು ನಂತರ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ನನಗೆ ನಾನು ವೋಟನ್ನ ಹಾಕಿಕೊಂಡಿದ್ದೇನೆ, ಪಕ್ಷೇತರ ಅಭ್ಯರ್ಥಿಯಾಗಿದ್ದೇನೆ. ಹಾಗೆ ಫಾರ್ ದ ಫಸ್ಟ್ ಟೈಮ್ ಅಂಬರೀಶ್ ಅವರನ್ನ ಬಿಟ್ಟು, ಅಂಬರೀಶ್ ಅವರಿಲ್ಲ, ಅವರ ಜೊತೆಗಿಲ್ಲದಂತಹ ಒಂದು ಮತದಾನವನ್ನ ನಾನು ಮಾಡ್ತಾ ಇರುವಂತದ್ದು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದೇವೆ, ಕ್ಲೈಮ್ಯಾಕ್ಸ್ ಅಂತ ಈಗ ಆಲ್ರೆಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಕೂಡ ಮಾತನಾಡಿದ್ರು. ಫಸ್ಟ್ ಟೈಮ್ ನನಗೆ ನಾನು ವೋಟ್ ಹಾಕ್ತಾ ಇದ್ದೀನಿ. ತುಂಬ ಇದೊಂದು ಹೇಳಕ್ಕಾಗಲ್ಲ, ಒಂದು ಥರ ಒಂದು ಜವಾಬ್ದಾರಿ ಮಹಿಳೆಯಾಗಿ ನಾನು ಕ್ಷೇತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡು ಒಂದು ಹೋರಾಟವನ್ನೇ ನಡೆಸಿ ಇವತ್ತು ಅದೊಂದು ಇನ್ನೇನು ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಒಂದು ತಲುಪಿದೆ. ಅಲ್ಲ, ನಾನು ಇವಾಗ ಅಂದರೆ ಭತ್ತ ಉದ್ದಕ್ಕೂ ಅಲ್ಲಲ್ಲಿ ಒಂದಷ್ಟು ಬೂತ್ಗಳ ಹತ್ರ ನಿಲ್ಲಿಸ್ಕೊಂಡು ಮಾತಾಡಿದ್ದು ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಕಡೆ. ಐ ಥಿಂಕ್ ಜನ ಈ ಸಲ ಮಂಡ್ಯದ ಜನ ಸ್ವಾಭಿಮಾನಕ್ಕೆ ಮತ ಹಾಕ್ತಾರೆ ಅನ್ನೋದು ನನ್ನ ಭರವಸೆ. ಖಂಡಿತ ಎಲ್ಲರೂ ಬಂದು, ಇದು ನಿಮ್ಮ ಒಂದು ಹಕ್ಕು, ಇದು ಒಂದು ಜವಾಬ್ದಾರಿ, ಇದನ್ನು ಯಾರೂ ಮರಿಬಾರ್ದು. ಇದು ಊರಾಗಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಲಿ, ನಿಮ್ಮ ಜಿಲ್ಲೆ ಆಗಲಿ, ನಿಮ್ಮ ದೇಶ ಆಗಲಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲಿದೆ. ನೋಡಿದ್ವಿ ಸುಮಲತಾ ಅಂಬರೀಶ್ ಅವರು ಯಾವ ರೀತಿಯಾಗಿ ಅಂದ್ರೆ ಮತವನ್ನ ಚಲಾಯಿಸಿ ಆದ್ಮೇಲೆ ಏನ್ ಮಾತನಾಡಿದ್ರು ಅನ್ನೋದನ್ನ ಕೂಡ ನೋಡ್ತಾ ಇದ್ರಿ. ಅವರ ಮುಖದಲ್ಲಿ ಮಂದಹಾಸ ಇದೆ, ಗೆದ್ದೆ ಗೆಲ್ತೀನಿ ಅನ್ನುವ ಒಂದು ಕಾನ್ಫಿಡೆನ್ಸ್ ಕೂಡ ಇರುವಂತದ್ದು ಸುಮಲತಾ ಅಂಬರೀಶ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನನಗೆ ನಾನು ವೋಟನ್ನ ಹಾಕೊಂಡಿದ್ದೀನಿ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಈ ಒಂದು ಚುನಾವಣೆ. ಪ್ರತಿಯೊಬ್ರು ಕೂಡ ಯಾರು ಎಲ್ಲೇ ಇದ್ರು ಕೂಡ ಬಂದು ಮತವನ್ನ ಚಲಾಯಿಸಿ ಅಂತ ಕೂಡ ಹೇಳ್ತಾ ಇದ್ರು. ಅಂಬರೀಶ್ ಅವರ ಜೊತೆ ಇಷ್ಟು ದಿನಗಳ ಕಾಲ ಬಂದು ವೋಟನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಬರ್ತಾ ಇದ್ದೆ ದೊಡ್ಡರಸನಕೆರೆಗೆ. ಆದ್ರೆ ಈ ಬಾರಿ ಅಂಬರೀಶ್ ಅವರು ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು.